ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಈಗ 9 o'clock ಆಗಿದೆ. ಸೊ ನಾವು ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಈಗ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಈಗ ದರ್ಶನ ನೆನ್ನೆನೇ ಮಾಡಿದ್ವಲ್ಲ, ಸೊ ಅದಕ್ಕೆ ಈಗ ಟಿಫನ್ ತಿಂದ್ಕೊಂಡು ಈಗ ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಹೋದ್ವಿ, ಬಟ್ ಫುಲ್ಲು ಕ್ರೌಡ್ ಇತ್ತು. ಸೊ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಕೈ ಮುಗಿದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ಆನ್ ದ ವೇ ಅನೂರ್ ಹತ್ರ ಈ ಸ್ಟಾಲ್ ಸಿಗುತ್ತೆ, ಟೀ ಸ್ಟಾಲು ಮಡಿಕೆಯಲ್ಲಿ ಕೊಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಕಡೆ ಹೋದರೆ ಒಂದು ಸಲ ವಿಸಿಟ್ ಮಾಡಿ. ಸೊ ತುಂಬ ಬಿಸಿಲಿತ್ತು ನಾವು ಹೊರಡಬೇಕಾದ್ರೆ, ಬಟ್ ನಾವು ಬೇಗನೆ ರೀಚ್ ಆದ್ವಿ. ಇದು ಎಂಟ್ರೆನ್ಸು. ಇಲ್ಲಿ ಬಂದು ಟಿಕೆಟ್ ತೊಗೋಬೇಕು, 30 rupees ಏನೋ ಆಗುತ್ತೆ. ಇಲ್ಲಿಂದ ಫುಲ್ಲು ಗಾರ್ಡ್ ಸೆಕ್ಷನ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ವೆದರು ಫುಲ್ಲು ಗ್ರೀನರಿ. ಗಾಯ್ಸ್, ಇವಾಗ ಬಂದು ರೀಚ್ ಆದ್ವಿ. ಟೈಮ್ ಬಂದು 12 o'clock ಆಗಿದೆ. ನೋಡಿ, ಸ್ಟೆಪ್ಸ್ ಇದೆ, ಅದನ್ನು ಹತ್ತಬೇಕು. ಸೊ ಬಿಸಿಲು ಬೇರೆ, ಬಟ್ ವೆದರ್ ಮಾತ್ರ ಸಖತ್ತಾಗಿದೆ. ನಾವು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೇನು ಸ್ಟೆಪ್ಸ್ಗಳಿರಲಿಲ್ಲ, ಒಂದು 20 ಏನೋ ಇತ್ತು ಅಂತಲೇ ಹೇಳ್ಬೋದು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು, ಅಂದರೆ ಒಂದು 20 years ಏನೋ ಆಗಿತ್ತು. ಆವಾಗೆಲ್ಲ ಸುಣ್ಣದ ಗೋಡೆಗಳು ಆ ಥರ ಇತ್ತು. ಇವಾಗೂ ಅವಾಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ತುಂಬ ಚೇಂಜಸ್ ಆಗಿದೆ. ಗೋಪುರ ಇರಲಿಲ್ಲ ಅವಾಗೆಲ್ಲ, ಫುಲ್ಲು ಸುಣ್ಣದ ಗೋಡೆಗಳಿತ್ತು. ಬಟ್ ಇವಾಗ ತುಂಬ ಚೆನ್ನಾಗಿದೆ. ಗೋಪುರ ಎಲ್ಲ ಮಾಡಿದ್ದಾರೆ. ಮತ್ತು ಬಿಸಿಲು ಕಾಲು ಸುಡುತ್ತೆ ಅಂತ ಅಂದ್ಬಿಟ್ಟು ಮ್ಯಾಟೆಲ್ಲ ಹಾಕಿದ್ರು. ಬೇಗ ದರ್ಶನ ಕೂಡ ಆಯಿತು. ಮಂಡೇ ಆಗಿತ್ತಲ್ಲ, ಅದಕ್ಕೋಸ್ಕರ. ಸ್ಯಾಟರ್ಡೇ ಆದರೆ ಫುಲ್ಲು ಕ್ರೌಡು ಇರುತ್ತೆ ಅಂತ ಅಲ್ಲಿರೋರು ಹೇಳಿದ್ರು. ಅಲ್ಲಿ ನಿಂತ್ಕೊಂಡ್ರೆ ಸುತ್ತಮುತ್ತ ಇರೋ ಬೆಟ್ಟಗಳೆಲ್ಲ ಕಾಣಿಸುತ್ತೆ. ಅದೆಲ್ಲ ಎಂಜಾಯ್ ಮಾಡಿಕೊಂಡು ಆ ವ್ಯೂನ ನೋಡಿಕೊಂಡು ನಾವು ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. 12:30 ಆಗಿತ್ತು. ಸೊ ಅಲ್ಲೇ ಅನ್ನ ಸಾಂಬಾರು ಕೊಟ್ಟಿದ್ರು, ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಗಾಯ್ಸ್, ದರ್ಶನ ಎಲ್ಲನೂ ಆಯಿತು, ಊಟನೂ ಮಾಡಿದ್ವಿ. ಫುಲ್ಲು ಬಿಸಿಲಿದೆ. ಸೊ ಈಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ಫುಲ್ ಬಿಸಿಲು ಅಂದರೆ ಬಿಸಿಲು. ಅದಕ್ಕೆ ಈ ಥರ ಮ್ಯಾಟ್ಗಳು ಹಾಕಿದ್ದಾರೆ, ಯಾಕೆಂದರೆ ಕಾಲೆಲ್ಲ ಸುಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಅಷ್ಟು ಬಿಸಿಲಿದ್ರೂ ಕೂಡ ಫುಲ್ಲು ಒಂಥರ ಕೋಲ್ಡ್ ವೆದರ್ ಥರನೇ ಇತ್ತು. ಗಾಳಿ ಬೀಸ್ತಾ ಇತ್ತು. ಫುಲ್ಲು ಗ್ರೀನರಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಆನ್ ದ ವೇ ಬರಬೇಕಾದ್ರೆ ನಾವು ನಂಜನಗೂಡಿಗೂ ಕೂಡ ಹೋಗಿದ್ವಿ. ಅಲ್ಲಿ ಬಂದು ನಾವು ಹೊಳೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಫುಲ್ಲು 4 o'clock ಆಗಿತ್ತು ನಾವು ರೀಚ್ ಆಗೋದಾಗ. ಸೊ ಬಿಸಿಲಿತ್ತಲ್ಲ, ಅದಕ್ಕೋಸ್ಕರ ಹೊಳೆ ಹತ್ರ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿ ತೆಪ್ಪ ಮತ್ತು ಬೋಟ್ ರೈಡಿಂಗ್ ಎರಡೂ ಕೂಡ ಇತ್ತು. ನಾವು ತೆಪ್ಪದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ತೆಪ್ಪನ ಸೆಲೆಕ್ಟ್ ಮಾಡ್ಕೊಂಡ್ವಿ. ತೆಪ್ಪದಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫುಲ್ಲು ಭಯ ಆಗ್ತಾಯಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಮೈಸೂರು ಕಡೆಗೆ ಹೊರಟ್ವಿ. ಸೊ ಗಾಯ್ಸ್, ನಮ್ಮನ್ನು ಡ್ರಾಪ್ ಮಾಡಿ ಅವರು KR ಹೊರಟ್ರು. ಸೊ ಟೈಮ್ ಬಂದು 5:15 ಆಗಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.